ಎಷ್ಟು ನೋಡಿದ್ರಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಖುಷಿನಾ? ತುಂಬಾ ಖುಷಿ. ಎಷ್ಟು ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಡೇ. ಏನಪ್ಪ ಅಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತಿಗೆ 4 ಇಯರ್ಸ್ ಕಂಪ್ಲೀಟ್ ಆಗಿ 5th ಇಯರ್ಗೆ ನಾನು ನಮ್ಮ ವೈಫ್ ಹೆಜ್ಜೆನ ಇಡ್ತಾ ಇದ್ದೀವಿ. ಸೊ ಇವತ್ತು ಒಂದಷ್ಟು ಸರ್ಪ್ರೈಸ್ಗಳನ್ನು ಅವ್ರಿಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಆ ಸರ್ಪ್ರೈಸಸ್ನ ರೆಡಿ ಮಾಡಿ ತೊಗೊಂಬರೋಕ್ಕೆ ನನ್ನ ಬಾಮೈದನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಡೇ ಹೇಗಿರುತ್ತೆ, ಅವ್ರು ಹೇಗೆ ರಿಯಾಕ್ಷನ್ ಕೊಡ್ತಾರೆ ಅಂತ. ಅವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಏನೇನು ಕೊಡ್ತೀನಿ ಅಂತ. ಕೆಲವೊಂದು ಡೌಟ್ ಇದೆ, ಕೆಲವೊಂದು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವರು. ನೋಡೋಣ ಅವ್ರ ರಿಯಾಕ್ಷನ್ ಹೇಗೆ ಕೊಡ್ತಾರೆ ಅಂತ. ನಮ್ಮದು ಲವ್ ಮ್ಯಾರೇಜು. BCom ಟೈಮಲ್ಲಿ ನಾನು ಸೀನಿಯರು, ಅವರು ನನಗಿಂತ 1 ವರ್ಷ ಜೂನಿಯರು. ಇಬ್ಬರು ಲವ್ ಮಾಡಿ ಮದುವೆ ಆಗಿದ್ದು. ಕೊರೋನಾ ಟೈಮಲ್ಲಿ ಮದುವೆ ಆಗಿದ್ದು ಇಬ್ಬರು. ಇನ್ನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಮ್ಮಿನೇ. ಅದು ಬೇಡ, ಇವತ್ತಿನ ದಿನ ಬಗ್ಗೆ ಮಾತಾಡೋಣ. ಬಟ್ ಒಂದು ವರ್ಡಲ್ಲಿ, ಒಂದು ಸೆಂಟೆನ್ಸಲ್ಲಿ ಹೇಳ್ಬೇಕಂದ್ರೆ, ನಾನು ಅವ್ರಿಗಿಂತ ಮುಂಚೆ ತುಂಬ ಫೇಲ್ಯೂರ್ಸ್ಗಳನ್ನು ನೋಡಿದ್ದೀನಿ, ರಿಜೆಕ್ಟ್ಸನ್ನು ನೋಡಿದ್ದೀನಿ. ಲವ್ವಲ್ಲೇ ಅಂತಲ್ಲ, ತುಂಬ ವಿಷಯಗಳಲ್ಲಿ ನಾನು ಕೇಳಿದ್ದು ಯಾವುದೂ ನನಗೆ ಸಿಕ್ಕಿಲ್ಲ, ಬಯಸಿದ್ದು ಯಾವುದು ಕೂಡ ನನಗೆ ಸಿಕ್ಕಿಲ್ಲ. ದೇವ್ರನ್ನ ಎಷ್ಟು ಕೇಳ್ಕೊಂಡ್ರು ಯಾವುದೇ ವಿಷಯದಲ್ಲೂ ಅದೇನೋ ಗೊತ್ತಿಲ್ಲ, ನನಗೆಲ್ಲ ಉಲ್ಟನೇ ಆಗೋದು. ಬಟ್ ಇವ್ರ ವಿಷಯದಲ್ಲಿ ಮಾತ್ರ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾವತ್ತೂ ದೇವ್ರನ್ನ ಕೇಳಿಲ್ಲ ನನಗೆ ಇವ್ರು ಬೇಕು, ಈ ಥರ ಹುಡುಗಿ ಬೇಕು, ಈ ಥರ ನನ್ನ ಲೈಫಲ್ಲಿ ಆಗಬೇಕು. ಒಂದೇ 1% ಕೇಳದೆ ಎಕ್ಸ್ಪೆಕ್ಟ್ ಮಾಡಿದೆ. ಅದೇ ಹೇಳ್ತಾರಲ್ಲ, ನಾವು ಕೇಳೋದು ದೇವ್ರು ಕೊಡೋಲ್ಲ, ದೇವ್ರು ಕೊಟ್ಟಿದ್ದು ತಗೊಬೇಕು ಅಂತ. ದೊಡ್ಡವ್ರು ಕೆಲವೊಂದು ಸಲ ಹೇಳ್ತಾ ಇರ್ತಾರೆ. ನನ್ನ ಲೈಫಲ್ಲಿ ಅದೇ ಆಗಿದ್ದು. ನಾನು ಬಯಸಿದ್ದು ಯಾವುದೂ ನನಗೆ ಸಿಕ್ಕಿಲ್ಲ. ನಾನು ಬಯಸೋದೆ, ನಾನು ಎಕ್ಸ್ಪೆಕ್ಟ್ ಮಾಡ್ದೇ ಲೈಫ್ ಲಾಂಗ್ ದೇವ್ರು ನನಗೊಂದು ದೊಡ್ಡ ವರ ಕೊಟ್ಟಿದ್ದಾನೆ. ಅದೇ ನನ್ನ ವೈಫು. ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನನ್ನ ಲೈಫಲ್ಲಿ ಈ ಥರ ಆಗುತ್ತೆ, ಇಂಥವ್ರು ನನ್ನ ಲೈಫಲ್ಲಿ ಬರ್ತಾರೆ, ಇಷ್ಟು ಬೇಗ ಮದುವೆ ಆಗುತ್ತೆ, ಈ ಥರ ಅಂದ್ಕೊಂಡೇ ಇರಲಿಲ್ಲ. ಬಟ್ ನನ್ನನ್ನು ಇಷ್ಟ ಬಿದ್ದು ಅವರೇ ಪ್ರಪೋಸ್ ಮಾಡಿ ನನಗೆ ನೀನೇ ಬೇಕು ಅಂತ ನನಗೋಸ್ಕರ ಫೈಟ್ ಮಾಡಿ, ಅವರೇ ಎಲ್ಲ ಓಡಾಡಿದ್ದು, ಫೈಟ್ ಮಾಡಿ, ಲವ್ ಮಾಡಿ, ಮದುವೆ ಆಗಿದ್ದು ಎಲ್ಲ ಎಫರ್ಟ್ ಅವ್ರದ್ದೇ, ನಂದು ಏನಿಲ್ಲ. ಶಿ ಈಸ್ ದ ಓನ್ಲಿ ವೆರಿ ಸ್ಟ್ರಾಂಗ್ ಗರ್ಲ್. ಸೀರಿಯಸ್ ಆಗಿ ಅವ್ರು ಸಿಕ್ಕಿದ್ದು ನನಗಂತೂ ತುಂಬಾ ಅದೃಷ್ಟ. ಸಾಕು, ಬಿಟ್ರೆ ಲವ್ ಸ್ಟೋರಿ ಹೇಳ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಬನ್ನಿ ಇವತ್ತು ಡೇ ಹೇಗಿತ್ತು ನೋಡೋಣ. ಫಸ್ಟ್ ಬಂದಿದ್ದು ನಾನು ಫ್ಲವರ್ ಶಾಪ್ಗೆ. ಅವ್ರಿಗೊಂದು ಬೊಕ್ಕೆ ರೆಡಿ ಮಾಡಿಸ್ಬೇಕಾಗಿತ್ತು. ಅಂದ್ಕೊಂಡಿದ್ದೆ ಅವ್ರಿಗೊಂದು ಫ್ಲವರ್ ಬೊಕ್ಕೆ ಕೊಡಬೇಕು ಅಂತ. ಅದಕ್ಕೆ ಆ ಫ್ಲವರ್ ಬೊಕ್ಕೆನ ರೆಡಿ ಮಾಡಿಸಿ ತಗೊಂಡೋಗೋಕ್ಕೆ ಬಂದಿದ್ದೀನಿ. ಹೀಗೆ ಈ ಶಾಪಲ್ಲಿ ಫಸ್ಟು ಫ್ಲವರ್ ಬೊಕ್ಕೆನ ರೆಡಿ ಮಾಡಿಸೋಣ, ಹೆಂಗಿರುತ್ತೆ ನೋಡೋಣ. ಈ ಅಪ್ಪ ಅರ್ಧವ್ರು ಬಿಸಿಲಲ್ಲಿ ಕಾದಿದ್ರಿ, ಅವ್ರು ಇನ್ನೂ ಬಂದಿರಲಿಲ್ಲ, ಇವಾಗ ಬಂದರು. ಫ್ಲವರ್ ಬೊಕ್ಕೆ ಜೊತೆ ಒಂದು ಚಾಕ್ಲೇಟ್ ಬೊಕ್ಕೆ ಆರ್ಡ್ರ್ ಮಾಡಿದೆ. ಅವ್ರು ರೆಡಿ ಮಾಡ್ತಾಯಿದ್ದಾರೆ. ಈ ಫ್ಲವರ್ ಬೊಕ್ಕೆ ಆಲ್ಮೋಸ್ಟ್ ರೆಡಿ ಆಗಿದೆ, ಫೈನಲ್ ರೇಚ್ ಕೊಟ್ಟಿಲ್ಲ. ಈ ಬ್ಲಾಕ್ ಕ್ಲಾತ್ ಬಂದು ಬಾಮೈದ ಸಜೆಸ್ಟ್ ಮಾಡಿದ್ದು, ಬ್ಲ್ಯಾಕ್ ಚೆನ್ನಾಗಿರುತ್ತೆ ಅಂತ. ಒಳಗಡೆ ವೈಟು ರೆಡ್ ರೋಸು ನಾನು ಚೂಸ್ ಮಾಡಿದ್ದು. ಚಾಕ್ಲೇಟ್ ಬೊಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾನು ಲೇಟ್ ಆಗುತ್ತೆ ಅಣ್ಣ, ನೀವು ಕೂಡ ಹೆಲ್ಪ್ ಮಾಡಿ ಬೇಗ ಮಾಡಿಕೊಡಿ ಅಂದಿದ್ದಕ್ಕೆ ಪಾಪ ಇಬ್ಬರು ಸೇರ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಚಾಕ್ಲೇಟ್ ಬೊಕ್ಕೆಗೆ ಈ ಥರ ಕ್ಲಾತ್ ಬೇಕಾ ಇಲ್ಲ ಈ ಥರ ಬುಟ್ಟಿ ಬೇಕಂದ್ರು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನೀವೇ ಸಜೆಸ್ಟ್ ಮಾಡಿ ಅಂದಿದ್ದಕ್ಕೆ ಬುಟ್ಟಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂದರು. ಸೊ ಬುಟ್ಟಿನೇ ಚೂಸ್ ಮಾಡಿದೆ. ಇಲ್ಲಿ ಸಿಗಿಸ್ತಾರೆ ಚಾಕ್ಲೇಟ್ಸ್ ಎಲ್ಲ, ನನ್ನ ವೈಫ್ ಫೇವ್ರೆಟ್ ಚಾಕ್ಲೇಟ್ಸು. ಮತ್ತು ಎಕ್ಸ್ಟ್ರಾ ಫ್ಲವರ್ಸ್ ಕೂಡ ಆ್ಯಡ್ ಮಾಡಿಸ್ದೆ, ಒಂದು ಲುಕ್ ಬರಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಫ್ಲವರ್ಸ್ ಆ್ಯಡ್ ಮಾಡಿದ್ರು. ನೋಡಿ, ಫೈನಲ್ ಟಚ್, ಚಾಕ್ಲೇಟ್ ಬೊಕ್ಕೆ ರೆಡಿ ಆಯಿತು. ಇದು ಫೈನಲ್ ಲುಕ್ಕು. ಮತ್ತು ಇದು ಫೈನಲ್ದು ಫ್ಲವರ್ ಬೊಕ್ಕೆ ಲುಕ್ಕು. ಇವೆರಡು ರೆಡಿ ಮಾಡಿಸ್ಬಿಟ್ಟು ಒಂದು ನನ್ನ ತಂಗಿ ಕೈಯಲ್ಲಿ, ಇನ್ನೊಂದು ನನ್ನ ಬಾಮೈದ ಕೈಯಲ್ಲಿ ಕಟ್ ಕಳಿಸ್ದೆ. ರೀಸನ್ ಏನಪ್ಪ ಅಂದರೆ, ಅವಳು ಪಾಪ ಎಲ್ಲೂ ಹೊರಗಡೆನೂ ಬರೋಲ್ಲ. ಅವಳಾಯಿತು, ನನ್ನ ಜೊತೆ ಆಫೀಸ್ ಕೆಲಸ ಆಯಿತು, ಮನೆ ಆಯಿತು. ಅಮ್ಮಮ್ಮನ ಹತ್ರ ಇದ್ದರೆ ಮಾತ್ರ ಎಲ್ಲರೂ ಬರ್ತಾಳೆ, ದೂರ ಬರ ಇದ್ದರೆ ಬರೋದಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಕರ್ಕೊಂಡು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಒಂದೇ ಸಲ ಎಲ್ಲ ಬೇಡ ಅಂದ್ಬಿಟ್ಟು ಕೊಟ್ಬಿಟ್ಟು ಇನ್ನೊಂದು ಗಿಫ್ಟ್ ರೆಡಿ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಸ್ಟೇಷ್ನರಿಗೆ ಬಂದೆ. ಒಂದು ಫೋಟೋ ಫ್ರೇಮ್ ಆ್ಯಕ್ಚುಲಿ ಆರ್ಡ್ರ್ ಕೊಟ್ಟಿದ್ದೆ ಮುಂಚೆನೇ, ನಿನ್ನೆ ಕೊಟ್ಟಿದ್ದೆ. ಸೊ ಇವತ್ತು ಆ ಫೋಟೋ ಫ್ರೇಮ್ ತೊಗೊಂಡು ಗಿಫ್ಟ್ ಪ್ಯಾಕ್ ಮಾಡ್ಸೋಕ್ಕೆ ಬಂದಿದ್ದೀನಿ. 5 minutes later. ಸುಮ್ಮನೆ ನಾನೇ ಮನೇಲಿ ಇನ್ನೂ ಚೆನ್ನಾಗಿ ಪ್ಯಾಕ್ ಮಾಡ್ತಾಯಿದ್ದೆ ಗುರು. ಅವನಿಗೆ ಗೊತ್ತಾಗಿದೆ ಇದು ಚೆನ್ನಾಗಿ ಬರ್ತಲ್ಲ ಅಂತ. ಆದರೂ ಏನೋ ಒಂದು ಮಾಡಿ ಆಲ್ಟ್ರೇಷನ್ ಮಾಡಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಪ್ಯಾಕ್ ಆಗೋಗಿದೆ, ಇರಲಿ ಬಿಡು ಅಂತ ತೊಗೊಂಡು ಬಂದೆ. ಫ್ಲವರ್ ಬೊಕ್ಕೆ, ಚಾಕ್ಲೇಟ್ ಬೊಕ್ಕೆ ಅವ್ರಿಗೆಲ್ಲ ಕೊಟ್ಟು ನಾನು ಆವಾಗಲೇ ಹೋಗು ವೈಫಂಗೆ ಕರ್ಕೊಂಬಂಬಿಟ್ಟೆ ಲೇಟ್ ಆಗುತ್ತೆ ಅಂತ. ಸೊ ಅವಳನ್ನ ಇಲ್ಲಿ ನಿಲ್ಲಿಸಿ ನಾನು ಫೋಟೋ ಫ್ರೇಮ್ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದು. ಇನ್ನು ಅವಳ ಕೈಯಲ್ಲೇ ಆ ಗಿಫ್ಟ್ ಕೊಟ್ಟು ಓಪನ್ ಮಾಡಬೇಡ ನಾನು ಹೇಳೋ ಗಂಟ ಅಂತೇಳಿ ಅವಳನ್ನ ಕರ್ಕೊಂಡು
ಮೇಘನ ಹೋಟ್ಲಿಗೆ ಹೋಗ್ತಾ ಇದ್ದೀನಿ. ಇದು ಅವಳೇ ಬಾಯ್ ಬಿಟ್ಟು ಕೇಳಿದ್ದು ನನಗೆ ಮೇಘನ ಹೋಟ್ಲಲ್ಲಿ ಬಿರಿಯಾನಿ ಮತ್ತು ಲೆಗ್ ರೋಸ್ಟ್ ತಿನ್ಬೇಕು ಅನಿಸ್ತೈತೆ ಅಂತ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ದಾರಿ ಉದ್ದಕ್ಕೂ ನೀನು ಓಡಿಸ್ತಾರೆ ನಾನು ಗಿಫ್ಟ್ ಓಪನ್ ಮಾಡಿಬಿಡ್ತೀನಿ ಪ್ಲೀಸ್, ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಲ್ಲ ಅಂದ್ಲು. ತಡ್ಕೊ ಮೇಘನಲ್ಲಿ ಹೋಗಿ ಓಪನ್ ಮಾಡಿ ಅಂದ ಗಂಟೆ ಸುಮ್ಮನೆ ಇರು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. A few moments later. ಮೇಘನ ಕರ್ಕೊಂಬಂದೆ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಬಂದಿದ್ದು, ಬಟ್ ಇದಕ್ಕಿಂತ ಮುಂಚೆ ಮೇಘನದಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದೀವಿ ಸ್ವಿಗ್ಗಿಯಲ್ಲೆಲ್ಲ. ಬಟ್ ಡೈರೆಕ್ಟಾಗಿ ಫಸ್ಟ್ ಟೈಮ್ ಬಂದಿದ್ದು. ಯಪ್ಪ ಏನು ರಶ್ ಗುರು. ಒಂದು ವೀಕೆಂಡು ನಾವು ಬಂದಿರೋದು ಸಂಡೇ, ಇನ್ನೊಂದು ಪೀಕ್ ಅವರ್ಸಲ್ಲಿ ಬಂದಿದ್ದೀರಿ ಲಂಚ್ ಟೈಮಲ್ಲಿ. ಸಖತ್ ರಶ್ಶು. 2 ಪೇಜಲ್ಲಿ ಹೆಸರುಗಳು ಬರ್ಕೊಂಡಿದ್ದಾರೆ. ಹಾಫ್ ಆನ್ ಅವರ್ ವೆಯ್ಟಿಂಗ್ ಹೇಳಿದ್ದಾರೆ. ನಾವಿಬ್ಬರೇ ಇರೋದು. ಸೊ ನೋಡೋಣ ಯಾವಾಗ ಸಿಗುತ್ತೆ ಅಂತ. ನನ್ನ ವೈಫ್ ಪಾಪ ಆವಾಗಿಂದ ಆ ಶೀಟ್ ನೋಡ್ತಾ ಇದ್ದಾಳೆ, ನಮ್ಮ ಹೆಸರು ಯಾವಾಗ ಬರುತ್ತೆ ಅಂತ. ಪಾಪ ಅವಳಿಗೆ ಹೊಟ್ಟೆ ತುಂಬ ಹಸ್ದೋಗಿದೆ, ಯಾಕಂದರೆ 3 ಗಂಟೆ ಆಗೋಗಿದೆ ಆಲ್ರೆಡಿ. ಪಾಪ ಡಲ್ಲಾಗಿ ಹೋಗಿದ್ದಾಳೆ, ಸುಸ್ತಾಗಿ ಹೋಗಿದೆ. ಬೇಗ ಸಿಕ್ಕಲಿ ಅಂತ ಕಾಯ್ತಾ ಇದ್ದೀವಿ. ಗಿಫ್ಟ್ ಇಟ್ಕೊಂಡು ಬೇರೆ ಕಾಯ್ತಾ ಇದ್ದಾಳೆ, ಯಾವಾಗ ಇದು ಓಪನ್ ಮಾಡ್ತೀನೋ, ಯಾವಾಗ ಬಿರಿಯಾನಿ ತಿಂತೀನೋ ಅಂತ. 5 minutes later. ಅಂತೂ ಇಂತೂ ಚೇರ್ ಸಿಕ್ತು. ಬಟ್ ನನ್ನ ವೈಫ್ ಅಪ್ಸೆಟ್ ಆಗಿ ಹೋಗಿದ್ದಾಳೆ. ರೀಸನ್ ಏನಪ್ಪ ಅಂದರೆ ಅವಳು ಮೇಯ್ನ್ ಬಂದಿದ್ದೆ ಲೆಗ್ ರೋಸ್ಟ್ ತಿನ್ನಬೇಕು ಅಂತ. ತುಂಬ ಇಷ್ಟವಿದ್ದು ಬಂದಿದ್ಲು, ಅದು ಖಾಲಿಯಾಗಿ ಹೋಗಿದೆ. ಅದಕ್ಕೆ ಬೇಜಾರಾಗೋಳು. ಚಿನಿಮಾ ಲೆಗ್ ರೋಸ್ಟ್ ಸಿಕ್ಕಿಲ್ಲಲ್ಲ, ಏನು ಅನ್ನಿಸ್ತೈತೆ? ತುಂಬಾ ಬೇಜಾರಾಗ್ತೈತೆ. ಬಂದಿದೆಯೇ ಅದಕ್ಕೆ ತಿನ್ನಕ್ಕೆ. ಹೌದಾ, ಮತ್ತೆ ಇವಾಗ ಏನು ಮಾಡ್ತೀಯ? ಇರೋದನ್ನ ತಿನ್ಕೊಂಡು ಹೋಗೋದು. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಷ್ಟೇನಾ? ಸೇಮ್ ಟು ಯು. ನನಗೆ ವಿಶ್ ಮಾಡಲ್ಲ. ಹ್ಯಾಪಿ ಆನಿವರ್ಸರಿ. ಸರ್ ಗಿಫ್ಟ್ ಓಪನ್ ಮಾಡು. ಚಿಕನ್ ತಿಂದ ಮೇಲೆ ಮಾಡ್ತೀನಿ. ಶಕ್ತಿ ಇಲ್ಲ. ಓಪನ್ ಮಾಡೋದು. ಇನ್ನು ನೋಡು 3 ಗಂಟೆ ಆಯ್ತು. ಅಷ್ಟಲ್ಲಿ ಗಿಫ್ಟ್ ಓಪನ್ ಮಾಡೋರು ಕೊಡೋದು ಹೆಂಗಿದ್ರು ಲೇಟ್ ಅಲ್ಲ. ಮಾಡ್ತೀನಿ. ಹಿರಿಯರು ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನು, ಅದರೊಳಗೆ ಯಾವ ಫೋಟೋ ಫ್ರೇಮ್ ಇರ್ಬೋದು? ನಮ್ಮ ಮದುವೆದು ಸಿಂಗಲ್ ಪಿಕ್ಕಾ ಡಬಲ್ ಪಿಕ್ಕಾ? ಆನಿವರ್ಸರಿ ಆಗಿರೋದ್ರಿಂದ ಡಬಲ್ ಪಿಕ್ಕೇ ಇರುತ್ತೆ. ನಮ್ಮಿಬ್ಬರದು ಇರುತ್ತೆ. ಹಾ, ಓಪನ್ ಮಾಡಿ. ಡಬಲ್ ಪಿಕ್ಕಾ ಸಿಂಗಲ್ ಪಿಕ್ಕು? ಹ್ಯಾಪಿ ಹ್ಯಾಪಿ ತೋರ್ಸು. ಎಲ್ಲರೂ ನೋಡ್ತವ್ರೆ. ಡಬಲ್ ಪಿಕ್ ಅಂದೆ. ನಂಗೆ ಡಬಲ್ ಪಿಕ್ ಆನಿವರ್ಸರಿ ಆಗಿರೋದ್ರಿಂದ ಡಬಲ್ ಪಿಕ್ ಅನ್ಕೊಂಡೆ. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದ್ಯಾ? ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೇಜರ್. It's our 5th anniversary. We should celebrate 50th anniversary together. ಮನೇಲಿ ಕೊಟ್ಟಿದ್ರೆ ಅಂತ ನಾರ್ಮಲಾಗಿ ಓಪನ್ ಮಾಡಿರೋಳು, ಎತ್ತಿಕೊಂಡಿರೋಳು. ಫಸ್ಟ್ ಟೈಮ್ ನಾನು ಈ ಥರ ಹೊರಗಡೆ ಕರ್ಕೊಂಬಂದು ಗಿಫ್ಟ್ ಕೊಡ್ತಾ ಇರೋದು. ಅವಳು ಖುಷಿಯಾಗಿದ್ರೆ ಸಾಕು. ಇನ್ನು ಟಯರ್ಡ್ ಆಗೋಳೆ ಪಾಪ. ಊಟ ಮಾಡಿಕೊಂಡು. ಆ್ಯಕ್ಚುಲಿ ಇನ್ನೂ ಸರ್ಪ್ರೈಸ್ ಬಾಕಿ ಇದೆ ಅವಳಿಗೆ. ಇನ್ನೂ 2 ಸರ್ಪ್ರೈಸ್ ಇದೆ. ಅದು ಮಾತ್ರ ಅವಳಿಗೊಂದು ಚೂರು ಗೊತ್ತಿಲ್ಲ, ಏನಂತ ಕೂಡ ಗೊತ್ತಿಲ್ಲ. ಸೊ ಅವಳಿಗೆ ಫುಲ್ಲು ವೆಲ್ಕಮ್ ಫುಲ್ಲು ಸರ್ಪ್ರೈಸ್ ಕಾದಿದೆ ಅವಳಿಗೆ. ಆ 2 ಸರ್ಪ್ರೈಸ್ ನೋಡಿದ್ರೆ ಅಂತ ಫುಲ್ ಖುಷಿ ಆಗುತ್ತಾಳೆ. ಚಿಕ್ಕದೆ, ನಮ್ಮ ಬಜೆಟ್ ತಕ್ಕಂಗೆ ಮಾಡಿದ್ದೀನಿ. ನೋಡೋಣ ಅದಕ್ಕೆ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ. ಹಂಗೆ ಮಾತಾಡ್ತಾ ಇದ್ರಿ, ಅಷ್ಟು ಬೇಗ ಫುಡ್ ಬಂದ್ಬಿಡ್ತು. ಬ್ಯಾಟಿಂಗ್ ಮಾಡೋಣ. ಸದ್ಯ ಅಷ್ಟು ವೆಯ್ಟ್ ಮಾಡಿದ್ರಿ, ತುಂಬ ಕ್ಯೂ ಅಲ್ಲಿ ಲೇಟಾಗಿ ಕೊಡ್ತಾರೆ ಅಂದ್ಕೊಂಡ್ರಿ. ತುಂಬ ಬೇಗನೆ ತಂದು ಕೊಟ್ಟರು. ಇನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಸರ್ಪ್ರೈಸ್ಗೆ ಕರ್ಕೊಂಡು ಹೋಗ್ತೀನಿ ನನ್ನ ವೈಫ್ನ. A few moments later. ಅದಕ್ಕೆ ಕೇಳ್ತಾ ಇದಾರೆ ಯಾರಿಗೆ ಇದ್ರ ಮತ್ಗೆ ಬಿಡ್ತಾ ಇಲ್ಲ. ಅವ್ರು ನಿನ್ ಫಾಲೋ ಅವ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹೌದಾ? ಅನ್ನೋದು ಹಿಂಗೆ ಹೇಳ್ತಿದ್ದಲ್ಲ ನಾನು, ನನ್ನ ಜೊತೆ ವಿಡಿಯೋ ಮಾಡ್ತಾರೆ ಅವ್ರು ಆನಿವರ್ಸರಿ ಅಂತ. ಅವ್ರು ಬಂದಿಲ್ಲ, ನನ್ನ ಹತ್ರ ಇನ್ನು ವಿಡಿಯೋ ಏನೂ ಬಂದಿಲ್ಲ ಅಂತ. ಇನ್ನಲ್ಲಿ ಊಟ ಮುಗಿಸ್ಕೊಂಡು ಏನೋ ಸುಳ್ಳು ಹೇಳಿ ಅವಳನ್ನ ಜುಡಿಯೋಕೆ ಕರ್ಕೊಂಬಂದೆ. ಒಳಗೆ ನೀನೇನೋ ನೋಡ್ತಾ ಇರೋ, ನಿಂಗೆ ಬೇಕಾದ್ರೆ ಮೇಕಪ್ ಐಟಮ್ ಬೇಕಾದ್ರೆ ಏನಾರು ತಗೋ ಅಂತೇಳಿ ನನ್ನ ಬಾಮ ಇದನ್ನು ಆಚೆ ಕರೆಸಿದ್ದೆ. ಅವನ ಹತ್ರ ಫ್ಲವರ್ ಬೊಕ್ಕೆ ತೊಗೊಂಡು ಅವಳಿಗೆ ಸರ್ಪ್ರೈಸಾಗಿ ಕೊಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ.
ನನಗೆ ಭಯ ಆಗ್ತಾಯಿದೆ. ಫಸ್ಟ್ ಟೈಮು ಪಬ್ಲಿಕ್ಕಲ್ಲಿ ಈ ಥರ ಎಲ್ಲ ಮಾಡ್ತಾರೆ, ಸಖತ್ ಭಯ ಆಗ್ತಾಯಿದೆ. ನನ್ನ ಬಾಮೆದಂಗೂ ಒಂಥರ ಆಗ್ತಾಯಿದೆ ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡೋಕ್ಕೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಅವಳು ಇಲ್ಲ, ಹುಡುಕಿ ಸಾಕಾಗ್ತಾ ಇದೆ. ಅವಳನ್ನ ಮೇಕಪ್ ಐಟಮ್ಸ್ ಹತ್ರ ಇರೋದು ಎಲ್ಲ ಹೋಗೋಳೋಗಿ ಗೊತ್ತಾಗ್ತಾನೆ ಇಲ್ಲ. ಹುಡುಕ್ಲಾಡ್ತಾ ಇದ್ದೀನಿ ಅವಳನ್ನ. ಕೊನೆಗೆ ಬಾಮೈದಕ್ಕೆಲ್ಲ ಕಾಲ್ ಮಾಡಿಸಿದೆ, ಎಲ್ಲಿದ್ದಾಳೆ ಕೇಳು ಅಂತ. ಆಮೇಲೆ ನಾವು ಸರ್ಪ್ರೈಸ್ ಕೊಡೋಕೆ ಹೋಗಿ ಅವಳೇ ನಮ್ಮ ಹಿಂದೆ ಬಂದುಬಿಟ್ರೆ ಸರ್ಪ್ರೈಸ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅವ್ನು ಕಾಲ್ ಮಾಡಿ ಕೇಳಿ ಬಂದ್ವಿ. ತೋರಿಸ್ದೆ ಅಲ್ಲಿದ್ದಾಳೆ ನೋಡು ಹೋಗು ಅಂತ. ಹೋಗ್ತಾ ಇದ್ದೀನಿ. ನೋಡೋಣ ಇವಾಗ ಅವಳ ರಿಯಾಕ್ಷನ್ ಹೆಂಗೆ ಕೊಡ್ತಾಳೆ ಅಂತ. ನಾನು ಅನ್ಕೊಂಡೆ ನೀನು. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಎಂದು ಕೊಟ್ಟೆ? ಥ್ಯಾಂಕ್ ಯು. ಖುಷಿನಾ? ಖುಷಿನೇ. ಸರ್ಪ್ರೈಸ್. 5 minutes later. ನಂದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ ಸರ್ಪ್ರೈಸ್ ಮುಗಿಸ್ಕೊಂಡು ಮತ್ತೊಂದು ಜಾಗಕ್ಕೆ ಕರ್ಕೊಂಬಂದು ಇಲ್ಲಿ ಮತ್ತೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಹ್ಯಾಪಿ ಆನಿವರ್ಸರಿ. ಖುಷಿನಾ? ಖುಷಿ. ಎಷ್ಟು ಚೆನ್ನಾಗಿದೆ. ಇನ್ನು ನನ್ನ ತಂಗಿ ರಕ್ಷಿತಾ ಬಂದಿದ್ಲಲ್ಲ, ಪಾಪ ಅವಳು ನನ್ನ ಗಿಫ್ಟ್ ಕೊಡೋಕ್ಕಂತ ಬಂದಿದ್ದು ಎತ್ಕೊಂಡು. ಹಾಗೆ ಆ್ಯಪಲ್ ನನ್ನ ಹೆಂಡತಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾಳೆ. ಫ್ಲವರ್ ಬಗ್ಗೆ ಮತ್ತು ಚಾಕ್ಲೇಟ್ ಬಗ್ಗೆ ಇತ್ತಲ್ಲ, ಫೋಟೋಸ್ಗೆ ಚೆನ್ನಾಗಿ ಬರುತ್ತೆ ಅಂತ. ಇವಳಿಗೆ ನಾನು ತೆಗಿಯೋ ಫೋಟೋಸ್ ಒಂಚೂರು ಇಷ್ಟ ಆಗಲ್ಲ ನನ್ನ ಹೆಂಡತಿಗೆ. ಯಾಕಂದರೆ ನಾನು ಫುಲ್ ನ್ಯಾಚುರಲ್ ಆಗಿ ಹೆಂಗೋಳು ಹಂಗೆ ತೆಗೆದುಬಿಡ್ತೀನಿ. ನನ್ನ ತಂಗಿ ಫೋಟೋಸ್ ತೆಗೆದಾನೆ ತುಂಬ ಇಷ್ಟ. ಅದಕ್ಕೆ ಆಲ್ಮೋಸ್ಟ್ ಅವಳು ಯಾವಾಗೇ ರೆಡಿ ಆಗಲಿ ನನ್ನ ತಂಗಿ ಸಿಕ್ಕಿಲ್ಲ ಅಂದರೆ ಬಿಡಲ್ಲ, ಅವಳ ಹತ್ರ ಫೋಟೋ ಶೂಟ್ ಮಾಡೇ ಮಾಡಿಸ್ತಾಳೆ. ಅದೇನು ಇವಳು ವಿಡಿಯೋ ಫೋಟೋಸ್ ಅಂದ್ರೆ ಅವಳಿಗೆ ತುಂಬ ಇಷ್ಟ. ಹೆಣ್ಮಕ್ಳು ಗೊತ್ತಲ್ಲ, ನ್ಯಾಚುರಲ್ ಇಷ್ಟ ಆಗಲ್ಲ. A few moments later. ಅಷ್ಟೇ, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಸರ್ಪ್ರೈಸಸ್ ಎಲ್ಲ ಕೊಟ್ಟಾಯಿತು. ಇನ್ನೇನು ಇಲ್ಲ, ಇನ್ನೇನಿದೆ ತಿನ್ನೋದು ಮಲಗೋದು ಅಷ್ಟೇ. ನಾನು ಕೊಟ್ಟಿರೋ ಸರ್ಪ್ರೈಸಸ್ ಎಲ್ಲ ಅವಳಿಗೆ ತುಂಬ ಖುಷಿ ಆಯಿತು. ಅದೇ ನನಗೆ ಸಮಾಧಾನ. ಅವಳು ಖುಷಿಯಾಗಿದ್ದರೆ ಸಾಕು. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಕರುನಾಡು.